ಮೊದಲು ನಿಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡ್ತಾರೆ, ಆಮೇಲೆ ನಿಮ್ಮ ವಾಟ್ಸಪ್ನ ಕೂಡ ಹ್ಯಾಕ್ ಮಾಡ್ತಾರೆ, ಆಮೇಲೆ ನಿಮ್ಮ ದುಡ್ಡನ್ನು ಕೂಡ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಜ್ವಲ್, ನೀವು ನೋಡ್ತಿದ್ದೀರಾ ಟೆಕ್ ಮಗ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ಮೊದಲು ನಿಮ್ಮ ಫೋನಿಗೆ ಕಾಲ್ ಮಾಡ್ತಾರೆ, ಆಮೇಲೆ ನಿಮ್ಮೊಂದು ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಮೆಸೇಜ್ ಮಾಡಿಬಿಟ್ಟು ದುಡ್ಡನ್ನು ಕೇಳಿಬಿಟ್ಟು ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡನ್ನ ಹಾಕ್ಸ್ಕೊತಾರೆ. ಈ ರೀತಿ ಒಂದು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಇದೆಲ್ಲ ಹೇಗೆ ನಡೀತಾ ಇದೆ, ನೀವು ಹೇಗೆ ಇದರಿಂದ ಬಚಾವಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ. ಈ ಒಂದು ಸ್ಕ್ಯಾಮರ್ಸ್ ಮೊದಲು ನಿಮಗೆ ನಿಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡ್ತಾರೆ. ನಾವು ಏರ್ಟೆಲ್ಲಿಂದ ಫೋನ್ ಮಾಡಿದ್ದೀವಿ, ನೀವೊಂದು ಇಶ್ಯೂನ ಕಂಪ್ಲೇಂಟ್ನ ರೈಸ್ ಮಾಡಿದ್ರಿ, ನೆಟ್ವರ್ಕ್ ಸರಿ ಇಲ್ಲ ಅಂತ, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವರು ನಿಮಗೆ ಮೊದಲು ಕಾಲ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಅವರು ಒಂದು ನಂಬರ್ನ ಹೇಳ್ತಾರೆ ಡೈಲ್ ಮಾಡೋದಕ್ಕೋಸ್ಕರ. ಅದೇನಪ್ಪ ಅಂತ ಹೇಳಿದ್ರೆ *401# ಮತ್ತು ಒಂದು 10 ಡಿಜಿಟ್ನ ನಂಬರ್ನ ಹೇಳ್ತಾರೆ. ಈ ಒಂದು ನಂಬರ್ಗೆ ಡೈಲ್ ಮಾಡಿರಿ, ನಿಮ್ಮ ಇಶ್ಯೂನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಾನು, ಅವರು ನಿಮಗೆ ಫೋನ್ ಮಾಡಿಬಿಟ್ಟು ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾರೆ ನಿಮಗೆ. ಆಮೇಲೆ ನೀವೇನಾದರೂ ಆ ಒಂದು ನಂಬರ್ನ ಡೈಲ್ ಮಾಡಿದರೆ ಒಂದು 15 ನಿಮಿಷ ಆದಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ವಾಟ್ಸಪ್ಪು ಇನ್ನೊಂದು ಅಕೌಂಟಲ್ಲಿ ಲಾಗಿನ್ ಆಗಿದೆ ಅಂತ. ನೀವು ಅನ್ಕೊತಾ ಇರ್ಬೋದು, ಅದೇಗಪ್ಪ ಈಗ ಬರೀ ಜಸ್ಟ್ ಒಂದು ನಂಬರ್ನ ಡಯಲ್ ಮಾಡಿದ ತಕ್ಷಣ ಹೇಗೆ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹೇಳ್ಬೋದು. ಹೇಗಂತ ಹೇಳಿದ್ರೆ, ನೀವು ಡಯಲ್ ಮಾಡೋಂಥದ್ದು *401#. ಈ ಒಂದು ಕೋಡ್ ಏನಿದೆ, ಕೋಡ್ ಆದಮೇಲೆ ಒಂದು 10 ಡಿಜಿಟ್ ನಂಬರ್ ಹಾಕಿದರೆ ಈ ಒಂದು ಕಾಲ್ ಫಾರ್ವರ್ಡಿಂಗ್ ಅಂತ ನೀವು ಕೇಳಿರ್ತೀರ, ಕಾಲ್ ಡೈವರ್ಟ್ ಆಗಿಬಿಡುತ್ತೆ. ನಿಮ್ಮ ಫೋನ್ ನಂಬರ್ಗೆ ಬರೋಂಥ ಕಾಲ್ಗಳೆಲ್ಲ ಈ ಒಂದು 10 ಡಿಜಿಟ್ ಏನು ನಂಬರ್ ಕೊಟ್ಟಿರ್ತಾನೋ ಅದಕ್ಕೆ ಫಾರ್ವರ್ಡ್ ಆಗುತ್ತೆ. ಸೊ ಇದರಿಂದ ಅವನು ಆರಾಮಾಗಿ ನಿಮ್ಮ ವಾಟ್ಸಪ್ಪನ್ನು ಇನ್ನೊಂದು ಅವನ ಮೊಬೈಲಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಂಡ್ಬಿಡ್ತಾನೆ. ಹೇಗೆ ಅಂದರೆ, ನಿಮ್ಮ ಮೊಬೈಲ್ಗೆ ಬರೋಂಥ OTP ಮೆಸೇಜ್ ಅದು ಡೈರೆಕ್ಟಾಗಿ ಅವನ ನಂಬರಿಗೆ ಹೋಗ್ಬಿಡುತ್ತೆ. ಆವಾಗ ಅವನಲ್ಲಿ ಈ ಒಂದು ನಿಮ್ಮ ವಾಟ್ಸಪ್ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ್ಬಿಡ್ತಾನೆ. ಸೊ ವಾಟ್ಸಪ್ ಅಕೌಂಟ್ನ ಹ್ಯಾಕ್ ಮಾಡ್ಕೊಂಡಾದ್ಮೇಲೆ ಅವ್ರ ಹತ್ರ ನಿಮ್ಮ ಅಕೌಂಟ್ ಹೋಗಾದ್ಮೇಲೆ ಅವ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋಂಥ ಒಂದು 50-60 ಜನ ಕಾಂಟ್ಯಾಕ್ಟ್ಸಿಗೆ ಎಲ್ಲರಿಗೂ ಒಂದು ಮೆಸೇಜ್ ಹಾಕ್ತಾನೆ. ಏನಂತ ಹೇಳಿದ್ರೆ, ಅರ್ಜೆಂಟಾಗಿ ನನಗೆ ಒಂದು 10,000 ಒಂದು 5,000 ಅಮೌಂಟ್ ಬೇಕು, ಅರ್ಜೆಂಟಾಗಿ ಹಾಕಿ ಅಂತ. ಈ ರೀತಿ ಮೆಸೇಜ್ ಮಾಡಿದಾಗ ನಿಮ್ಮ ಫ್ರೆಂಡ್ಸಿಗೆಲ್ಲರೂ ಫೋನ್ಪೇ, ಪೇಟಿಎಮ್ ಇದರ ಥರದ್ದು ಆನ್ಲೈನ್ ಪೇಮೆಂಟ್ಸ್ಗಳ QR ಕೋಡನ್ನು ಅವ್ರಿಗೆ ಸೆಂಡ್ ಮಾಡ್ತಾನೆ. ನಿಮ್ಮ ಫ್ರೆಂಡ್ಸ್ ಏನಾದರೂ ಆ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ನ ಪೇ ಮಾಡಿದರೆ ಮುಗೀತು, ಈ ಒಂದು ದುಡ್ಡು ಹೋಯಿತು ಅಂತಲೇ ಅರ್ಥ. ಈ ರೀತಿ ಈ ಒಂದು ಸ್ಕ್ಯಾಮರ್ಸು ಈ ಒಂದು ಸ್ಕ್ಯಾಮ್ನ ಮಾಡ್ತಿದ್ದಾರೆ. ಹಾಗಾದರೆ ಈ ಒಂದು ಸ್ಕ್ಯಾಮಿಂದ ಹೇಗೆ ನೀವು ತಪ್ಪಿಸ್ಕೊಬೋದು ಅಂತ ಹೇಳೋದಾದರೆ, ನಿಮ್ಮ ವಾಟ್ಸಪ್ಪಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ವೆರಿಫಿಕೇಷನ್ ಅಂತ ಇರುತ್ತೆ. ಈ ಒಂದು ಫೀಚರ್ನ ನೀವು ಅನೇಬಲ್ ಮಾಡ್ಕೊಬೇಕು. ಇದರಿಂದ ಇದು ಮಾಡೋದ್ರಿಂದ ಜಸ್ಟ್ OTP ಇದ್ದರೆ ಸಾಕಾಗಲ್ಲ, ಈ 6 ಡಿಜಿಟ್ ಕೋಡ್ ಇದ್ದರೆ ಮಾತ್ರ ಬೇರೆಯವರು ಈ ಒಂದು ಅಕೌಂಟ್ನ ಆ್ಯಕ್ಸೆಸ್ ಮಾಡೋಕ್ಕಾಗುತ್ತೆ. ಸೊ ಹೇಗೆ ವೆರಿಫಿಕೇಷನ್ ಆನ್ ಮಾಡ್ಕೊಳೋದನ್ನು ನಾನು ಮತ್ತೆ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ, ಇವಾಗ ಹ್ಯಾಕ್ ಆಯ್ತಪ್ಪ, ಈಗ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಹ್ಯಾಕ್ ಆದಮೇಲೆ ನೀವು ಮತ್ತೆ ನಿಮ್ಮ ಮೊಬೈಲ್ನಲ್ಲೇ ಇನ್ನೊಂದ್ಸತಿ ವಾಟ್ಸಪ್ನ ಆ್ಯಕ್ಟಿವೇಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ಅದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಅವನು ಒಂದು ಸ್ಕ್ಯಾಮರ್ ಏನಿರ್ತಾನೆ ಅವನ ಮೊಬೈಲಲ್ಲಿ 2 ಫ್ಯಾಕ್ಟರ್ ವೆರಿಫಿಕೇಷನ್ನ ಆನ್ ಮಾಡ್ಕೊಂಡ್ಬಿಡ್ತಾನೆ. ಆವಾಗ ನಿಮ್ಮ ಅಕೌಂಟು ಸಿಗೋದೇ ಇಲ್ಲ ನಿಮಗೆ. ಹೀಗೆಲ್ಲ ಆಯಿತು ಅಂತ ಹೇಳಿದ್ರೆ, ಇವಾಗಿರೋದು ಒಂದೇ ಆಪ್ಷನ್ನು ಏನಂತ ಹೇಳಿದ್ರೆ, ಸೈಬರ್ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಆನಂತರನೇ ಏನಾದರೂ ಒಂದು ಮಾಡೋಕ್ಕಾಗೋದು. ಸೊ ನೀವು ಮೊದಲು ಮಾಡೋವಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ವಾಟ್ಸಪ್ನ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಥವಾ ವೆರಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಮೊದಲು ವಾಟ್ಸಪ್ ಓಪನ್ ಮಾಡಾದಮೇಲೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಅಕೌಂಟು, ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಅನೇಬಲ್ ಅಂತ ಕ್ಲಿಕ್ ಮಾಡಬೇಕು. ಅನೇಬಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ 6 ಡಿಜಿಟ್ ಒಂದು ಕೋಡನ್ನ ಸೆಟ್ ಮಾಡೋಕ್ಕೋಸ್ಕರ ಹೇಳುತ್ತೆ, ಅದನ್ನೇ ಸೆಟ್ ಮಾಡಬೇಕು. ನಾನೀಗ ಸೆಟ್ ಮಾಡ್ತೀನಿ. ಮತ್ತು ಅದನ್ನು ಇನ್ನೊಂದ್ಸತಿ ಕನ್ಫರ್ಮ್ ಮಾಡಬೇಕು. ಇದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಕೂಡ ಟೈಪ್ ಮಾಡಬೇಕು. ಹೀಗೆ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಿದ್ರೆ ಇನ್ನೊಂದ್ಸತಿ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಹೇಳುತ್ತೆ. ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಬೇಕು. ನೋಡ್ಬೋದು 2 ಸ್ಟೆಪ್ ವೆರಿಫಿಕೇಷನ್ ಈಸ್ ಎನೇಬಲ್ಡ್ ಅಂತ ಬಂದಿದೆ. ಸೊ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು. ಬ್ಯಾಕ್ ಬಂದಾಗ ಒಂದು ಸತಿ ಕನ್ಫರ್ಮ್ ಮಾಡೋಕ್ಕೋಸ್ಕರ ಇನ್ನೊಂದ್ಸತಿ ಕೇಳುತ್ತೆ. ಸೊ ಮತ್ತೆ ನೀವು ಕೊಡಬೇಕಾಗುತ್ತೆ. ಮತ್ತು ಯಾವುದಾದ್ರು ಲಿಂಕನ್ನ ಫಾರ್ವರ್ಡ್ ಮಾಡಿದ್ರೆ ಯಾರಾದರೂ ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇಗ್ನೋರ್ ಮಾಡಿರಿ ಅಂಥವನ್ನೆಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವರಿಗೂ ಕೂಡ ತಿಳಿಸಿ ಈ ರೀತಿ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.